ಸ್ನೇಹಿತರೆ, ಕ್ರಿಸ್ಮಸ್ ಆಚರಿಸಿಕೊಳ್ಳುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯ. ಸ್ನೇಹಿತರೆ, ಕ್ರಿಸ್ಮಸ್ಸಿಗೆ ಕೇಕ್ ಇಲ್ಲ ಇದ್ದಿದ್ರೆ ಒಂದು ಹಬ್ಬ ಪರಿಪೂರ್ಣ ಆಗ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ನಾವು ಇವತ್ತೊಂದು ಸ್ವಾದಿಷ್ಟಕರವಾದ ಮತ್ತು ರುಚಿಕರವಾದ ಪ್ಲಮ್ ಕೇಕ್ ಅನ್ನು ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಹಾಗೆ ಹೊಸ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ನೋಡಿ, ಕ್ರಿಸ್ಮಸ್ಸಿಗೆ ಮಾಡುವ ಪ್ಲಮ್ ಕೇಕ್ ಯಾವ ರೀತಿ ಬಂದಿದೆ ನೋಡಿ. ನೋಡುವಾಗಲೇ ನಿಮಗೆ ಒಂದು ಅಂದಾಜಾಗ್ಬೋದು. ಆ ಕಲ್ಲರು, ಫ್ಲೇವರು, ಲುಕ್ಕು, ಟೇಸ್ಟು ಎಲ್ಲವೂ ಕೂಡ ಬೇಕರಿ ಸ್ಟೈಲಲ್ಲೇ ಬಂದಿದೆ. ಹಾಗಾದರೆ ಬನ್ನಿ ಯಾವ ರೀತಿ ಕೇಕ್ ಮಾಡೋದು ನೋಡ್ಕೊಂಡು ಬರೋಣ. ಪ್ಲಮ್ ಕೇಕಿಗೆ ಬೇಕಾಗುವ ಡ್ರೈ ಫ್ರೂಟ್ಸ್ ಚೆರಿ, ಖರ್ಜೂರ, ಕಪ್ಪು ದ್ರಾಕ್ಷಿ, ಒಣ ದ್ರಾಕ್ಷಿ, ಗೇರು ಬೀಜ, ಬಾದಾಮಿ, ಟೂಟಿ ಫ್ರೂಟಿ, ಆರೆಂಜ್ ಜ್ಯೂಸ್. ಇಲ್ಲಿ ನಾನು ಖರ್ಜೂರ, ಚೆರಿ ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನೆಲ್ಲ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳ. 3 ಟೇಬಲ್ ಸ್ಪೂನ್ನಷ್ಟು ಕಪ್ಪು ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ 3 ಟೇಬಲ್ ಸ್ಪೂನ್ನಷ್ಟು ಒಣ ದ್ರಾಕ್ಷಿ, ಖರ್ಜೂರ, ಚೆರಿ, ಟೂಟಿ ಫ್ರೂಟಿ. ಇವಾಗ ನಾನು ಬಾದಾಮಿ ಮತ್ತು ಗೇರು ಬೀಜವನ್ನು ಹಾಕ್ಕೊಳ್ಳಿಲ್ಲ. ಇದಕ್ಕೆ 1 ಕಪ್ನಷ್ಟು ಆರೆಂಜ್ ಜ್ಯೂಸನ್ನು ಕೂಡ ಹಾಕ್ತಾ ಇದ್ದೇನೆ. ಸುಮಾರು 150 ml ಆರೆಂಜ್ ಜ್ಯೂಸನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ನಾವು ಕಡಿಮೆ ಅಂದರೆ ಒಂದು 2 ಗಂಟೆ ಆದರೂ ನೆನೆಯಲಿಕ್ಕೆ ಬಿಡಬೇಕು. ಅದಕ್ಕಿಂತ ಜಾಸ್ತಿ ನೆನೆದಿದ್ರು ನಾವು ಒಂದು ಕಡಿಮೆ ಅಂದರೆ 2 ಗಂಟೆ ಆದರೂ ನೆನೆಯಲಿಕ್ಕೆ ಬಿಡುವ. ಈಗ ನಾವು ಕ್ಯಾರಮೆಲ್ ಸಿರಪ್ ಮಾಡಿಕೊಳ್ಳುವ. ಹಾಗೆ ಒಂದು ಬಾಣಲೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೀಗ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಅರ್ಧ ಕಪ್ ಸಕ್ಕರೆ, 60 ml. ಇದರಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ನೀರೆಂತ ಹಾಕೋದು ಬೇಡ. ಸಕ್ಕರೆ ಎಲ್ಲ ಮೆಲ್ಟ್ ಆಗಲಿ ಇನ್ನು. ಈಗ ನೋಡಿ, ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಉಂಟು. ಇಲ್ಲಿಗ ನೋಡಿ, ಸಕ್ಕರೆ ಪೂರ್ತಿ ಮೆಲ್ಟ್ ಆಗಿದೆ. ಈಗ ನಾನು ಇದಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ತಿರುಗಿಸ್ಕೊಂಡ್ರೆ ಆಯಿತು. ನೋಡಿ, ಸಕ್ಕರೆ ಪೂರ್ತಿ ಕರಗಿದೆ. ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ನಾವು ಸಕ್ಕರೆ ಪೌಡ್ರ್ ಮಾಡಿಕೊಳ್ಳುವ. ಇಲ್ಲಿ ಅರ್ಧ ಕಪ್ ಸಕ್ಕರೆಯನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಚಕ್ಕೆ, ಒಂದು 3 ಲವಂಗ, ಹಾಗೆ ಜಾಯಿಕಾಯಿ ತಗೊಂಡಿದ್ದೆ. ಇದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ನಯವಾಗಿ ಪೌಡ್ರ್ ಮಾಡಿಕೊಳ್ಳ. ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೇನೆ. ಅದಕ್ಕೆ ಈಗ ಇಲ್ಲಿಗ 1 ಕಪ್ ಮೈದಾದಷ್ಟು, 1.5 ಕಪ್ ಮೈದಾದಷ್ಟು ಹಾಕ್ಕೊಳ್ಬೇಕು ನಾವೀಗ. 1 ಕಪ್ ಹಾಕಿದೆ. ಈಗ ಅರ್ಧ ಕಪ್ಪಿನಷ್ಟು ಮೈದಾ ಹಾಕ್ತಾ ಇದ್ದೇನೆ. ಈಗ 1.5 ಕಪ್ಪಿನಷ್ಟು ಮೈದಾವನ್ನು ಹಾಕಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡ್ರು, 1/4 ಕಪ್ಪಿನಷ್ಟು ಮಿಲ್ಕ್ ಪೌಡ್ರು, ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರು, ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ. ಇವಾಗ ಇದನ್ನೆಲ್ಲ ಒಮ್ಮೆ ಜರಡಿ ಇಟ್ಕೊಳ್ಳುವ. ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಪೌಡ್ರಿಗೆ ಹಾಕೋ ಉದ್ದೇಶ ಅಂದರೆ ನಾವು ಕೇಕ್ ಮಾಡೋಕೆ ಇಲ್ಲದಿದ್ದರೆ ತಳದಲ್ಲಿ ನಿಲ್ತದೆ. ಆ ನಂತರ ಹಾಕಿದರೆ ಮೈದಾದಲ್ಲಿ ಸ್ವಲ್ಪ ಹೊತ್ತು ಮಿಕ್ಸ್ ಆಗಿದ್ರೆ ಹೀಗೆ ನಮಗೆ ಅಲ್ಲಿ ಹೋಗಿ ನಿಲ್ತದೆ. ಈಗ ಕೇಕ್ ಮೌಲ್ಡಿಗೆ ಎಣ್ಣೆಯನ್ನು ಸವರಿಕೊಳ್ಳುವ. ಅಂದರೆ ನಮಗೆ ಎಣ್ಣೆ ಸವರಿಕೊಂಡು ಕೂಡ ಮಾಡ್ಬೋದು. ಇಲ್ಲ ಬಟರ್ ಪೇಪರ್ ಹಾಕಿಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ನಿಮಗೆ 2 ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಮಾಡ್ಬೋದು ಅಂತ. ಬಟರ್ ಪೇಪರ್ ಇಲ್ಲದಿದ್ದರೆ ಕೂಡ ಕೇಕ್ ಮಾಡಲಿಕ್ಕೆ ಆಗ್ತದೆ. ಹೀಗೆ ಚೆನ್ನಾಗಿ ಎಣ್ಣೆ ಸವರಿಕೊಂಡಾದ ನಂತರ ಬೆಣ್ಣೆ ತುಪ್ಪ ಏನು ಕೂಡ ಹಾಕಿಕೊಳ್ಬೋದು. ಈಗ ಸ್ವಲ್ಪ ಮೈದಾ ಹಾಕ್ತಾ ಇದ್ದೇನೆ. ಇದನ್ನು ಎಲ್ಲ ಕಡೆ ಹೀಗೆ ಸ್ಪ್ರೆಡ್ ಮಾಡಿದರೆ ಆಯಿತು. ಆನಂತರ ಹೆಚ್ಚಿಗಿದ್ದ ಹಿಟ್ಟನ್ನು ಹೀಗೆ ತಗೊಂಡ್ರೆ ಆಯಿತು. ಹೀಗೆಲ್ಲ ಇಷ್ಟು ಮಾಡಿ ಕೂಡ ನಮಗೆ ಕೇಕ್ ಬ್ಯಾಟರನ್ನು ಹಾಕಿಕೊಂಡು ಕೇಕ್ ಮಾಡ್ಬೋದು. ಇಲ್ಲದಿದ್ದರೆ
ಇಲ್ಲದಿದ್ದರೆ ಕೊಳ್ಳಿ ಬಟರ್ ಪೇಪರ್ಗಳನ್ನು ಕೂಡ ಹಾಕಿಕೊಂಡು ಮಾಡ್ಬೋದು. ಹೀಗೆ ಬಟರ್ ಪೇಪರ್ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ಅಂತ ಕೂಡ ಹಚ್ಚಿಕೊಳ್ಬೋದು. ಆನಂತರ ಹೀಗೆ ಹಚ್ಚಿಕೊಂಡು ಇದಕ್ಕೆ ಕೂಡ ಕೇಕ್ ಬ್ಯಾಟರನ್ನು ಹೊಯ್ದು ಕೇಕ್ ಬೌಲಿಗೆ ಅರ್ಧ ಕಪ್ಪಿನಷ್ಟು ಹಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ 1 ಟೀ ಸ್ಪೂನ್ನಷ್ಟು ವಿನೆಗರ್ ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಅರ್ಧ ಕಪ್ಪಿನಷ್ಟು ಕುಕ್ಕಿಂಗ್ ಆಯಿಲ್, ಇಲ್ಲಿ ಎಣ್ಣೆ ಹಾಕಬೇಕುದಿಲ್ಲ, ತುಪ್ಪ ಹಾಕ್ಬೋದು, ಇಲ್ಲ ಇದ್ರೆ ಬೆಣ್ಣೆಯನ್ನು ಕೂಡ ಕರಗಿಸ್ಕೊಂಡು ಹಾಕ್ಬೋದು. ಕೊಬ್ಬರಿ ಎಣ್ಣೆಯನ್ನು ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ಯಾವುದೇ ಕುಕ್ಕಿಂಗ್ ಆಯಿಲ್ ಆಗ್ತದೆ, ಕೊಬ್ಬರಿ ಎಣ್ಣೆಯನ್ನು ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ಈಗ 1 ಟೀ ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕಿಕೊಂಡೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಂದೇ ಡೈರೆಕ್ಷನಿಗೆ ಹೀಗೆ ತಿರುಗಿಸ್ಕೊಂಡ್ರೆ ಆಯಿತು. ಕೊಂಡ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವಾಗ ಇದಕ್ಕೆ ಮಾಡಿ ಇಟ್ಕೊಂಡ್ರೆ ಶುಗರ್ ಸಿರಪನ್ನು ಕೂಡ ಹಾಕುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಇದಕ್ಕೆ ಸೋಕ್ ಮಾಡಿ ಇಟ್ಕೊಂಡ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ನಾನು ಸುಮಾರು ಒಂದು 4 ಗಂಟೆ ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇದನ್ನು ಕೂಡ ನಾವು ಒಂದೇ ಡೈರೆಕ್ಷನ್ಗೆ ಹೀಗೆ ತಿರುಗಿಸ್ಕೊಳ್ಬೇಕು. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ ಹಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಸಕ್ಕರೆ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಕಲಸಿಕೊಂಡಾಯಿತು. ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನೋಡಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿ ಈ ಹದಕ್ಕೆ ಉಂಟು. ಇನ್ನಿದನ್ನು ಕೇಕ್ ಮೌಲ್ಡಿಗೆ ಹಾಕಿಕೊಳ್ಳ. ಕೇಕ್ ಮೌಲ್ಡಿಗೆ ಕೇಕ್ ಬ್ಯಾಟ್ರನ್ನು ಹಾಕಿಕೊಂಡಾಯಿತು. ಆನಂತರ ಹೀಗೆ ಟ್ಯಾಪ್ ಮಾಡಿಕೊಳ್ಬೇಕು. ಅದರಲ್ಲಿರುವ ಏರ್ ಬಬಲ್ ಎಲ್ಲ ಹೊಡಿಬೇಕು. ಈಗ ಗೇರು ಬೀಜ ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಮರಳನ್ನು 7-8 ಸಲ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಸ್ಟಾಕ್ ಮಾಡಿ ಇಟ್ಕೊಂಡ ಮರಳು ಇದು. 1 ಇಂಚಿನಷ್ಟು ಮರಳನ್ನು ಹಾಕಿ 10 ನಿಮಿಷ ಪ್ರೀ ಹೀಟಿಗೆ ಇಟ್ಟಿದ್ದೇನೆ. ಈಗ ಇಲ್ಲಿ ನಾನು ಕೇಕ್ ಮೌಲ್ಡನ್ನು ಇಟ್ಟಿದ್ದೇನೆ. ಈ ಕೇಕ್ ಮೌಲ್ಡ್ ಈ ಕುಕ್ಕರಿಗೆ ಟಚ್ ಆಗಬಾರ್ದು. ಈ ರೀತಿ ಇಟ್ಕೊಳ್ಬೇಕು. ಇಲ್ಲಿ ನಾನು ಗ್ಯಾಸ್ಕೆಟ್ ಮತ್ತು ವೆಯ್ಟನ್ನು ರಿಮೂವ್ ಮಾಡಿದ್ದೇನೆ. ಇನ್ನು ನಾವು ಇದನ್ನೊಂದು 50 ನಿಮಿಷ ಹೀಗೆ ಮೀಡಿಯಂ ಹೀಟಲ್ಲಿ ಇಟ್ಟು ಬೇಯಿಸ್ಕೊಳ್ಳುವ. ನೋಡೋ ಸ್ನೇಹಿತರೆ, ಇವಾಗ ಕರೆಕ್ಟಾಗಿ 55 ನಿಮಿಷ ಆಗಿದೆ. 2 ಇಟ್ಟಿದ್ದೇನೆ. ನೋಡೋ ಸ್ನೇಹಿತರೆ, ನಮ್ಮ ಕೇಕ್ ಯಾವ ರೀತಿ ಬಂದಿದೆ ಅಂತ ನೋಡುವ. ಈಗ ಟೈಮು 55 ನಿಮಿಷ ಆಯಿತು. ನಾನು ಇಟ್ಟು 55 ನಿಮಿಷ ಆಗಿದೆ. ಇವಾಗ ಬೆಂದಿದೆ ನೋಡುವ. ಕ್ಲೀನಾಗಿ ಬೆಂದಿದೆ ಸ್ನೇಹಿತರೆ. ನೋಡಿ, ಇದಕ್ಕೆ ಅಂಟಿಕೊಳ್ಳೋದಿಲ್ಲ, ಆದ ಕಾರಣ ಬೆಂದಿದೆ ಅಂತ ಲೆಕ್ಕ. ನೋಡಿ, ಕ್ಲೀನಾಗಿ ಬೆಂದಿದೆ. ನೋಡಿ, ಚಾಕುಗೆ ಅಂಟಿಕೊಳ್ಳಿಲ್ಲ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ತಣ್ಣಗಾಗಿದೆ. ಇದನ್ನು ತಿಪ್ಪಿಸಿಕೊಳ್ಳುವ. ಪೇಪರನ್ನು ಎಬ್ಬಿಸಿಕೊಳ್ಳುವ. ಸ್ನೇಹಿತರೆ, ಎಷ್ಟು ಸ್ಪಾಂಜಿಯಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಾವು ಇದನ್ನಿನ್ನು ಕಟ್ ಮಾಡಿಕೊಳ್ಳೋಣ. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಬೇಕರಿ ಸ್ಟೈಲಲ್ಲೇ ಆಗಿದೆ ಸ್ನೇಹಿತರೆ ಇದು.